ಏನಾಯ್ತಾರ್ಯಾ? ರಿಂಗ್ ಆಗ್ತಿದೆ, ಪಿಕ್ ಮಾಡ್ತಿಲ್ಲ. ಡ್ಯಾಡಿ ಯಾಕೆ ಫೋನ್ ಕಟ್ ಮಾಡ್ತಿದ್ದಾರೆ? ಅವ್ರು ಲೇಟಾಗಿ ಬರೋರೇ ಅಲ್ಲ. ಲೇಟಾಗಿ ಬಂದರೆ ಒಂದು ಮಾತು ತಿಳಿಸೋರು. ಆರ್ಯ, ಅವರು ಮೋಸ್ಟ್ಲಿ ಮೀಟಿಂಗಲ್ಲಿದ್ದಾರೆ ಅನ್ಸುತ್ತೆ. ಅವರು ಕಾಲ್ ಮಾಡೋ ತನಕ ನಾವು ವೆಯ್ಟ್ ಮಾಡೋಣ. ಇಲ್ಲ ಅಂದ್ರೆ ಆಮೇಲೆ ನಾವೇ ಇನ್ನೊಂದ್ಸಲ ಟ್ರೈ ಮಾಡಿದ್ರಾಯ್ತು. ಡ್ಯಾಡಿಂದ ಮೆಸೇಜ್ ಬಂದಿದೆ. ಈಗಲಾದರೂ ಗೊತ್ತಾಯ್ತಾ ನಿಮ್ಮಪ್ಪ ಮನೆಗೆ ಬರಲಿಲ್ಲ ಅಂತ? ಸರಿ ಬಿಡು. ನೋಡು, ನನಗೆ ಬ್ಯಾಂಗ್ಳೂರಲ್ಲಿಲ್ಲ. ಪಾರ್ಟಿ ಮೀಟಿಂಗ್ ಅಂತ ಸ್ವಲ್ಪ ದಿನ, ಅಂದರೆ ಮನೇಲೆಲ್ಲ ತಿಳಿಯಾಗೋ ತನಕ ಬರಲ್ಲ. ನಾನು ಕಾಲ್ ಅಥವಾ ಮೆಸೇಜ್ ಮಾಡಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿಬಿಡಿ. ಬಾಯ್. ನೋಡಿದ್ಯಾ ಸ್ವಾತಿ, ಡ್ಯಾಡಿ ಎಂಥ ಕೆಲಸ ಮಾಡಿದ್ರು ಅಂತ. ಸ್ವಿಚ್ ಆಫ್ ಅಂತ ಬರ್ತಿದೆ. ಅಪ್ಪ ಅಮ್ಮ ಮನೆಗಿರ್ಬೇಕಾದ್ರೆ ಒಂದು ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಅವ್ರು ದೂರ ಆಗ್ಬಿಟ್ರೆ ಅವ್ರನ್ನ ಹೇಗೆ ಒಂದು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇನ್ಮುಂದೆ ಯಾರಿಗೂ ಯಾವುದಕ್ಕೂ ಕಾಯ್ದೆ ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆದ್ರೂ ಮಲ್ಕೊಂತಾನೆ. ಹಾದಿ ಎದ್ದಾಳೆ ಮೇಲೆ, ಕಾಫಿ ಕುಡಿಯುತ್ತೆ. ಹೌದು, ನೀನು ಎಷ್ಟೊತ್ತಿಗೆ ಬಂದೆ? ನೀನು 12:30 1 ಗಂಟೆಗೆ ಬಂದೆ ಶಕ್ಕು. ಹಾದಿ, ನಿನ್ನೆ ಯಾರೋ ನಿನ್ನ ಅಭಿಮಾನಿ ಅಂತೆ ನೀನು ಹುಡ್ಕೊಂಡು ಮನೆ ತನಕ ಬಂದಿದ್ರು ಕಣೋ. ಏನ್ ಸಮಾಚಾರ? ಏನ್ ಹೇಳ್ತಿದ್ಯಾ ಶಕ್ಕು? ಹೌದು ಕಣೋ, ನಿನಗೆ ಹುಡುಗಿರ್ ಮಾತ್ರ ಅಭಿಮಾನಿನೋ ಅಥವಾ ಹುಡುಗರು ಇದ್ದಾರ? ಇವಾಗ ಯಾರು ನಾನು ಹುಡ್ಕೊಂಡ್ ಬಂದಿದ್ದು? ಯಾರೋಪ್ಪ ನೀನ್ ಅಭಿಮಾನಿ ಅಂತೆ. ಅವ್ರಿಗೆ ಒಂದಿನ ನೀನ್ ನೋಡಿಲ್ಲ ಅಂದ್ರೆ ಊಟ ಸೇರಲ್ವಂತೆ, ನಿದ್ದೆ ಬರಲ್ವಂತೆ. ಅಲ್ಲ ಕಣ, ನೀವಿಬ್ಬರ ಮಧ್ಯೆ ಬೇರೆ ಫ್ರೆಂಡ್ಶಿಪ್ ಅಥವಾ ಬೇರೆ ಏನಾದ್ರು? ಓ, ಏನೋ ಹೇಳ್ಬಿಡ ಶಕ್ಕು. ಅವನ ಹೆಸರೇನಂತೆ? ಏನೋ ಹೇಳಿದ್ಲು ಕಣೋ, ನೆನಪಾಗ್ತಿಲ್ಲ. ನೀನವಳಿಗೆ ಕೆಲಸ ಕೊಡ್ಸಿದ್ಯಂತೆ. ಅವಳು ನಿನ್ನ ಎಷ್ಟು ಹೊಗಳಿದ್ಲು ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ನೀನು ಅಂದ್ರೆ ಅವಳಿಗೆ ದೇವ್ರ ಸಮಾನ ಅಂತೆ, ಅದಂತೆ ಇದಂತೆ, ಇನ್ನು ಏನೇನೋ ಹೇಳಿದ್ಲು ಕಣೋ. ಪರವಾಗಿಲ್ಲ ಕಣೋ, ಒಳ್ಳೆ ಹುಡುಗಿನ ಪಟಾಯಿಸಿದ್ಯಾ. ಸುಮ್ನೆ ಶಕ್ಕು, ನಾನು ಯಾವ ಹುಡುಗಿನೂ ಪಟಾಯಿಸಿಲ್ಲ, ಎಂತದ್ದು ಇಲ್ಲ ಅಲ್ಲಿ ಮಣ್ಣು. ಅವಳೊಬ್ಳು ತಲೆ ಅಟ್ಟೆ, ಏನೋ ಪಾಪ ಅಂತ ಕೆಲಸ ಕೊಡ್ಸಿದ್ರೆ ನನ್ನಿಂದನೇ ಬಿದ್ದಿದ್ದಾಳೆ. ನೀನ್ ಕೆಲ್ಸ ಕೊಡ್ಸಿದ್ ಮಾತ್ರಕ್ಕೆ ನೀನನ್ ದೇವ್ರು ಅನ್ಕೊಂಡ್ಬಿಡ್ತಾಳ? ಏ ಕಳ್ಳ, ನಂಗೆ ಅನ್ಸುತ್ತೆ ನಿಮ್ಮಿಬ್ಬರ ಮಧ್ಯೆ ಬೇರೆ ಏನೋ ನಡೀತಿದೆ ಅಂತ. ಎಷ್ಟತಿ ಎಲ್ಲಿ ಶಕ್ಕು, ಮತ್ತೆ ಮತ್ತೆ ಅದನ್ನೇ ಕೇಳ್ತಲ್ಲ. ಮೊದಲು ರೋಡಲ್ಲಿ ಸಿಕ್ಕಿ ಟಾರ್ಚರ್ ಕೊಡೋಳು, ಈಗ ಮನೆಗೆ ಹುಡ್ಕೊಂಡ್ ಬಂದಿದ್ದಾಳ. ಇವತ್ತಿದೆ ಅವಳಿಗೆ ಗ್ರಾಚಾರ. ಏ ಆದಿ, ಆದಿ
ಹೋಗೋ ಹುಚ್ಚುಡುಗ್ರು